Good evening to my dear viewers. Welcome to my YouTube channel. This is Arun Giradi here. In today's class, we would like to discuss the next part of investment management, that is about real estate. Okay, so real estate ಅಂತ ಇದೆ ನಿಮ್ಮ ಸಿಲೆಬಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಅದ್ರ ಬಗ್ಗೆ ನೋಡೋಣ. Real estate is that income which otherwise intended for a investment for the purpose rather than a primary residence ಅಂತ ನಾವಲ್ಲಿ ಕರಿತೀವಿ. ಸೊ ರಿಯಲ್ ಎಸ್ಟೇಟ್ ಇಟ್ ಈಸ್ ಅ ಇನ್ಕಮ್ ಜನರೇಟೆಡ್ ಪರ್ಪಸ್ ಇನ್ವೆಸ್ಟ್ಮೆಂಟ್ ಅಂತ ನಾವಲ್ಲಿ ಹೇಳ್ತೀವಿ. ಇಟ್ ಈಸ್ ಕಾಮನ್ ಫಾರ್ ಅ ಇನ್ವೆಸ್ಟರ್ ಟು ಓನ್ ಮಲ್ಟಿಪಲ್ ಪೀಸಸ್ ಆಫ್ ಅ ರಿಯಲ್ ಎಸ್ಟೇಟ್, ಒನ್ ಆಫ್ ವಿಚ್ ಸರ್ವ್ ಆಸ್ ಅ ಪ್ರೈಮರಿ ರೆಸಿಡೆನ್ಸ್ while the other is used for a general rental income. For that profit is getting. In simple language we can say X is a person who is holding the one house for his own living and he is having 10 complex for rent. So these complex is called as a real estate ಅಂತ ನಾವಲ್ಲಿ ಕರಿತೀವಿ. ಅಂದರೆ ಏನ್ರಿ, ಒಂದು ನಾವು ಇರಲಿಕ್ಕೆ ಉಪಯೋಗಿಸ್ತಕ್ಕಂಥ ಸ್ಥಳ, ಇನ್ನೊಂದು ಬಾಡಿಗೆ ರೂಪದಲ್ಲಿ ಬರ್ತಕ್ಕಂಥ ಹೂಡಿಕೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ರಿಯಲ್ ಎಸ್ಟೇಟ್ ಅಂತ ನಾವಲ್ಲಿ ಕರಿತೀವಿ. ಸೊ ರಿಯಲ್ ಎಸ್ಟೇಟ್ ಇಟ್ ಈಸ್ ಅ ಇನ್ವೆಸ್ಟ್ಮೆಂಟ್ ಅವೆನ್ಯೂ ವೇರ್ ದ ಇನ್ವೆಸ್ಟರ್ ವಿಲ್ ಗೆಟ್ ಮ್ಯಾಕ್ಸಿಮಮ್ ಇನ್ಕಮ್. ನೌ ಡೇಸ್ ದ ರಿಯಲ್ ಎಸ್ಟೇಟ್ ಈಸ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ನಾವಲ್ಲಿ ಹೇಳ್ಬೋದು. So next, the tax implication for investment in a real estate are often different rather than a residential real estate ಅಂತ ನಾವಲ್ಲಿ ಹೇಳ್ಬೋದು. ಸೊ ನಾವು ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ಗಿಂತನೂ ಇದರಲ್ಲಿ ಟ್ಯಾಕ್ಸ್ ಇಂಪ್ಲಿಕೇಶನ್ ಇರುತ್ತೆ, ಬಿಕಾಸ್ ವಿ ಆರ್ ಗೆಟಿಂಗ್ ದ ಬೆನಿಫಿಟ್ ಔಟ್ ಆಫ್ ದ ರಿಯಲ್ ಎಸ್ಟೇಟ್ ಅಂತ ನಾವು ಹೇಳ್ಬೋದು. ಸೊ ಈ ರಿಯಲ್ ಎಸ್ಟೇಟ್ನಿಂದ ನಮಗೇನು ಸಿಗ್ತಿರುತ್ತೆ ರೀ, ಪ್ರತಿಫಲ ಸಿಗ್ತಿರುತ್ತೆ. ಸೊ ಪ್ರತಿಫಲ ಸಿಗೋದ್ರಿಂದ ನಾವೇನು ಮಾಡ್ಬೋದು ರೀ, ರಿಯಲ್ ಎಸ್ಟೇಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಹೇಳ್ಬೋದು. ಅಂದರೆ ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಹೇಳ್ಬೇಕಂದ್ರೆ ರಿಯಲ್ ಎಸ್ಟೇಟ್ ಈಸ್ ಆಲ್ಸೋ ದ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ನಾವಲ್ಲಿ ಹೇಳ್ಬೋದು. ರಿಯಲ್ ಎಸ್ಟೇಟ್ಗೆ ಎಕ್ಸಾಂಪಲ್ ನೋಡೋಣ. ಕಾಮನ್ ಎಕ್ಸಾಂಪಲ್ ಫಾರ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟೀಸ್ ಆರ್ ಅಂದರೆ ರಿಯಲ್ ಎಸ್ಟೇಟ್ ಆರ್ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್. ಯು ಕ್ಯಾನ್ ಸೇ ರೆಂಟಲ್ ಹೌಸ್. ಯು ಕ್ಯಾನ್ ಸೇ ಇನ್ ಅ ಮೆಟ್ರೋಪಾಲಿಟನ್ ಸಿಟಿ ಲೈಕ್ ಅ Bangalore, Mumbai, many people construct a one apartment and in that apartment there is so many houses, like a 10-20 houses is there. For that house they will get the continuous rent. So that is one type of a real estate ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ in which the owner do not leave the residential house. Here the owner is not supposed to live in a residential house. So instead he is getting the benefit from the real estate ಅಂತ ನಾವಲ್ಲಿ ಹೇಳ್ಬೋದು. So you can see many people investing in a real estate. So for take for example in a Bangalore or a Mumbai, we can say you are having a one particular place. In that place you are giving a your place to someone for construction of a building or apartment. That is considered as a real estate ಅಂತ ನಾವಲ್ಲಿ ಹೇಳ್ಬೋದು. ಸೊ ಇಲ್ಲಿ ಏನು ತಿಳ್ಕೊಬೇಕು, ಹಾಗಾದ್ರೆ someone is used for their own building, and for that they are not supposed to get any benefit. So for that reason we can understand that real estate is revenue generated aspect ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಇನ್ನೊಂದು ಏನು ಹೇಳ್ಬೋದು ಅಂದ್ರೆ, ಸೊ ಇನ್ವೆಸ್ಟ್ ಇನ್ ಅ ರಿಯಲ್ ಎಸ್ಟೇಟ್ ಎಕ್ಸ್ಪೆಕ್ಟ್ to generate the capital gain on a property, because continuously on that property you are getting the benefit ಅಂತ ಹೇಳ್ಬೋದು ನಾವು. ಆಮೇಲೆ why we should invest in a real estate, reason behind the investment in a real estate ಅಂದಂಗೆ. So each person will have their own personal reason why they are supposed to go for a investment ಅಂತ. ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ತಮ್ಮದೇ ಆದಂಥ ಗುರಿ ಅಥವಾ ನಿರ್ದಿಷ್ಟವಾದಂಥ ಕಾರಣ ಇರುತ್ತೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ. ಸೊ ಅವು ಏನು ಅಂದರೆ ಅಪ್ರಿಷಿಯೇಷನ್, ಅಂದರೆ ಇನ್ಕ್ರೀಸ್ ಆಗಬೇಕು ಅವ್ರ ಪ್ರಾಪರ್ಟಿ ವೆಲ್ತ್. ಸೊ ಅವ್ರ ವೆಲ್ತ್ ಏನಾಗಬೇಕು ರೀ, ಇನ್ಕ್ರೀಸ್ ಆಗೋ ಸಲುವಾಗಿ ಅವರು ರಿಯಲ್ ಎಸ್ಟೇಟ್ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಆಮೇಲೆ ಕ್ಯಾಶ್ ಫ್ಲೋ ಬರಬೇಕು, ಕಂಟಿನ್ಯೂಯಸ್ ಕ್ಯಾಶ್ ಇನ್ ಫ್ಲೋ ಅಂತ ನಾವಲ್ಲಿ ಹೇಳ್ತೀವಿ. ಫಾರ್ ದ್ಯಾಟ್ ರೀಸನ್ ಆಲ್ಸೋ ದ ಇನ್ವೆಸ್ಟ್ಮೆಂಟ್ ಟೇಕ್ಸ್ ಪ್ಲೇಸ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಸಮ್ ಲಿವರೇಜ್ ಬೆನಿಫಿಟ್, ಸಮ್ ಟ್ಯಾಕ್ಸ್ ಬೆನಿಫಿಟ್. ಫಾರ್ ದ್ಯಾಟ್ ರೀಸನ್ ಆಲ್ಸೋ they are supposed to make an investment in a real estate anta. In simple language we can understand that continuous flow of money, for that reason the investment takes place anta navalli helಬೋದು. ಆಮೇಲೆ
ಇದರಿಂದ ಉಪಯೋಗ ಏನು ಅಂದ್ರೆ ಅಡ್ವಾಂಟೇಜಸ್ ಆಫ್ ಇನ್ವೆಸ್ಟಿಂಗ್ while working a full-time job. ಅಂದರೆ you can invest you can invest as a full-time job ಅಂತ ನಾವಲ್ಲಿ ಹೇಳ್ಬೋದು. So investment is a full-time job. There is 100 way of making money in a real estate. So real estate ಒಳಗೆ ನಾವು ಸಾಕಷ್ಟು ಹಣವನ್ನು ಮಾಡಿಕೋತಕ್ಕಂತಹ ಸಾಧ್ಯತೆ ಇರುತ್ತೆ. It is a way to get the income. So you can fully realize that incredible benefit of exponential growth ಅಂತ. There is a chance of exponential growth is there in a real estate, as nowadays compared to previous it is not so growth, but now the real estate is playing a very important role anta navalli helbodu. Amale at present scenario, investing in a real estate has become increasingly popular over the last 50 years. As compared to 50 years, nowadays the investment in real estate is very much increasing and has become a common investment vehicle. ನೋಡಿ, ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ಹೂಡಿಕೆ ಮಾಡತಕ್ಕಂತಹ ಪದ್ಧತಿ ಆಗಿಬಿಟ್ಟಿದೆ. ಯಾವುದಪ್ಪ ಅಂದ್ರೆ ರಿಯಲ್ ಎಸ್ಟೇಟ್. ಸೊ ಈಗ ಪ್ರತಿಯೊಬ್ಬರು ಏನು ಮಾಡ್ತಾರೆ, ರಿಯಲ್ ಎಸ್ಟೇಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಹ್ಯಾಸ್ ಅ ಪ್ಲೆಂಟಿ ಆಫ್ ಅಪಾರ್ಚುನಿಟಿ ಫಾರ್ ಮೇಕಿಂಗ್ ಬಿಗ್ ಗೇನ್ಸ್. ಅಂದರೆ ಹೆಚ್ಚು ಲಾಭವನ್ನು ಮಾಡಿಕೊಳ್ಳಿಕ್ಕೆ ಇರತಕ್ಕಂಥ ಒಂದು ಮಾರ್ಗ ಅಂತ ನಾವಲ್ಲಿ ಹೇಳ್ಬೋದು. ಬಾಯಿಂಗ್ ಆ್ಯಂಡ್ ಓನಿಂಗ್ ದ ರಿಯಲ್ ಎಸ್ಟೇಟ್ ಈಸ್ ಲಾಟ್ ಮೋರ್ ಕಾಂಪ್ಲಿಕೇಟೆಡ್ than investing in stocks and bonds. This is a very important line. So investment in real estate is heavier because it involves more money, but investment in stocks and bonds is less risky because it involves less money. ನೋಡಿ, ಸಿಂಪಲ್ ಐತೆ. ರಿಯಲ್ ಎಸ್ಟೇಟ್ ಹೋಗಿ ಇನ್ವೆಸ್ಟ್ ಮಾಡಬೇಕಾದ್ರೆ ಯು ನೀಡ್ ಮೋರ್ ಮನಿ, ಬಟ್ ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ ಅ ಸ್ಟಾಕ್ ಆರ್ ಅ ಬಾಂಡ್ you need only less money. So less money is enough to invest in a stocks and bond, whereas there is a need of maximum money in case of if you want to invest in a real estate ಅಂತ ನಾವಲ್ಲಿ ಹೇಳ್ಬೋದು. And then real estate investment trust ಅಂತ ನಾವಲ್ಲಿ ಹೇಳ್ತೀವಿ. Real estate investment trust, REIT. This is a very important point. Real estate investment trust is a company that own and in most case operate income producing real estate. Andre this is an institution which is operating in real estate, like RBI is a bank which regulate money market. Like that, REIT is a regulator, or you can say investment company anta helbodu. REIT own many types of commercial real estate ranging from office and apartments, building, warehouse. So it is just like an example I am saying for real estate. Okay, so created by US Congress in the year 1960, REIT were designed to provide a real estate investment structure similar to the structure of mutual fund provided in investment of stock. So hang now mutual fund ಒಳಗೆ ಸ್ಟಾಕ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಅದೇ ಸಿಮಿಲರ್ ಪ್ಯಾಟರ್ನ್ ಒಳಗೆ ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ರಿಯಲ್ ಎಸ್ಟೇಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆಮೇಲೆ ಇಟ್ ಈಸ್ ಅ ಸ್ಟ್ರಾಂಗ್ ಇನ್ಕಮ್ ವೆಹಿಕಲ್ ಬಿಕಾಸ್ at least 90% of their taxable income is in the form of dividend to their shareholder. Definitely will get the maximum benefit out of the real estate anta navalli helbodu. Now REIT can publicly traded on major exchanges like public but not listed or private. Major agi idu kuda trade agutta anta navalli helbodu. There are mainly two type of REITs are there, or equity REIT and mortgage REIT in November 2015. Equity REIT were recognized as a distinct asset class in a global industry recognition. So idu real estate ge irtakanta ಒಂದು ಎಕ್ಸಾಂಪಲ್ ಅಷ್ಟೇ ಇದು. Now we will see the real estate chart. Real estate chart ನೋಡಬೇಕಾದ್ರೆ it is just like example, growth, recovery, decline, oversupply. ನೋಡಿ ಇವು 4 ಸ್ಟೇಜ್ ಅದಾವ. ಗ್ರೋತ್ ಸ್ಟೇಜ್ ಅದ, ಓವರ್ ಸಪ್ಲೈ ಸ್ಟೇಜ್ ಅದ, ಡಿಕ್ಲೈನ್ ಸ್ಟೇಜ್ ಅದ, ರಿಕವರಿ ಸ್ಟೇಜ್ ಅದ. ಅಂದರೆ ಏನು ಅಂತ ಕೊಟ್ಟಾರೆ ನೋಡ್ರಿ ಇಲ್ಲಿ, ರೆಂಟ್ ಆ್ಯಂಡ್ ವ್ಯಾಲ್ಯೂ ಇನ್ಕ್ರೀಸ್ ಇನ್ ರಿಲೇಷನ್ ವಿತ್ ಗ್ರೋತ್. ಸೊ ನಾವು ಗ್ರೋತ್ ಆಗಬೇಕಾದ್ರೆ ರೆಂಟ್ ಆ್ಯಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಆಕ್ಯುಪೆನ್ಸಿ ಇನ್ಕ್ರೀಸ್ ಆಗುತ್ತೆ. ನೋಡ್ರಿ ನೆನಪಿಟ್ಕೋಬೇಕು. ಸೊ ರೆಂಟ್ ಆ್ಯಂಡ್ ವ್ಯಾಲ್ಯೂ ಆಫ್ ರಿಯಲ್ ಎಸ್ಟೇಟ್ ಈಸ್ ಇನ್ಕ್ರೀಸ್. ಅಟ್ ದ ಸೇಮ್ ಟೈಮ್ ದ ಆಕ್ಯುಪೆನ್ಸಿ ಮೀನ್ಸ್ ಹೌ ಮಚ್ ಪ್ಲೇಸ್ it occur, that is also increase. In case of oversupply, the construction is increase and the occupancy is declines. Construction is increase. In decline stage, the occupancy is decrease. But in case of a recovery stage, the absorption begins and the rent and value is decline in decline stage. So this is a real estate chart,
So here only we have to understand 4 important part: growth, oversupply, decline and recovery. Okay, ಅದರಲ್ಲಿ 4 ಪಾರ್ಟ್ಸ್ ಬರ್ತಾವ ಅಂತ ತಿಳ್ಕೊಬೇಕು ನಾವು. ಸೊ ಅದ್ರ ಪ್ರಕಾರ ರಿಯಲ್ ಎಸ್ಟೇಟನ್ನು ನಾವು ಕನ್ಸಿಡರ್ ಮಾಡ್ಬೋದು. ದೇರ್ ಆರ್ ಮೇನ್ 4 ಟೈಪ್ಸ್ ಆಫ್ ರಿಯಲ್ ಎಸ್ಟೇಟ್ ವಿಚ್ ವಿ ಸೀನ್. ಮುಖ್ಯವಾಗಿ 4 ಪ್ರಕಾರದ ರಿಯಲ್ ಎಸ್ಟೇಟನ್ನು ನಾವು ಕಾಣ್ತೀವಿ. ಒನ್ ಈಸ್ ಅ ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್. ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಮೀನ್ಸ್ ಇಟ್ ಈಸ್ ಅ ಮಾರ್ಕೆಟ್, ರಿಯಲ್ ಎಸ್ಟೇಟ್ ಮಾರ್ಕೆಟ್ ಇನ್ ವಿಚ್ US ಈಸ್ ಜಸ್ಟ್ ಅ ಪ್ಲೇನ್ ಹ್ಯೂಜ್. ಅಂದ್ರೆ ನಾವೇನು ಇರ್ತೀವಿಲ್ಲ ಅದಕ್ಕೆ ರೆಸಿಡೆನ್ಷಿಯಲ್ ಅಂತ ಕರಿತೀವಿ. ಆಮೇಲೆ ಕಮರ್ಷಿಯಲ್ ರಿಯಲ್ ಎಸ್ಟೇಟ್, ಇಟ್ ಈಸ್ ಅ ಮಾರ್ಕೆಟ್ ವಿಟ್ ಈಸ್ ಅ ಬೆಸ್ಟ್ known for world class shopping centers, just like example ಕೊಟ್ಟಾರ ಕ್ಯಾಲಿಫೋರ್ನಿಯಾ, ಅಂದರೆ ಇಟ್ ಈಸ್ ಅ ಎಕ್ಸಾಂಪಲ್ ಆಫ್ US. ಓಕೆ, ಆಮೇಲೆ ಇಂಡಸ್ಟ್ರಿಯಲ್ ರಿಯಲ್ ಎಸ್ಟೇಟ್ ಆ್ಯಂಡ್ ಲ್ಯಾಂಡ್. ಓಕೆ, ದೀಸ್ ಆರ್ ಆಲ್ ಸಮ್ ಟೈಪ್ಸ್ ಆಫ್ ರಿಯಲ್ ಎಸ್ಟೇಟ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ರಿಯಲ್ ಎಸ್ಟೇಟ್ ಅಂದರೆ ನೋಡಿರಿ, ಸಿಂಪಲ್ ಲ್ಯಾಂಗ್ವೇಜ್ ಕೊಟ್ಟಾರ. ಇಟ್ ಈಸ್ ಅ ಇನ್ವೆಸ್ಟ್ಮೆಂಟ್ ಮನಿ used to purchase the property for purpose of building, reselling or income generation. ಓಕೆ, ಇನ್ಕಮ್ ಜನ್ರೇಷನ್ ಸಲುವಾಗಿ ನಾವು ಏನು ಪ್ರಾಪರ್ಟಿನ ಹೊಂದಿರ್ತೀವಿ, ಏನು ಪ್ರಾಪರ್ಟಿನ ಮಾರಾಟ ಮಾಡ್ತೀವಿ, ಅದಕ್ಕೆ ನಾವು ರಿಯಲ್ ಎಸ್ಟೇಟ್ ಅಂತ ಕರಿತೀವಿ. ಅದರಲ್ಲಿ ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಅದ, ಆಮೇಲೆ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಅದ. ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಅಂದ್ರೆ ಹಿಯರ್ ದ ಇನ್ವೆಸ್ಟ್ಮೆಂಟ್ ಇನ್ ಅ ರೆಸಿಡೆನ್ಷಿಯಲ್ ರಿಯಲ್ ಎಸ್ಟೇಟ್ ಈಸ್ ಕಾಮನ್ ಫಾರ್ಮ್ ಆಫ್ ಅ ರಿಯಲ್ ಎಸ್ಟೇಟ್ ವೇರ್ ದ ಇನ್ವೆಸ್ಟ್ಮೆಂಟ್ ಈಸ್ ಮೀಜರ್ಡ್ ಬೈ ನಂಬರ್ ಆಫ್ ಪಾರ್ಟಿಸಿಪೆಂಟ್. ನೋಡಿ, ಇದು ಕಾಮನ್ ಆಗಿ ನಾವು ಕಾಣ್ತಕ್ಕಂಥ ರಿಯಲ್ ಎಸ್ಟೇಟ. ಇದರಲ್ಲಿ ಬ್ಯಾಂಕು, ಫೈನಾನ್ಸ್ ಕಂಪ್ನಿ, ಮೆನಿ ಪ್ರೈವೇಟ್ ಪರ್ಸನ್ಸ್ ಈಸ್ ಇನ್ವಾಲ್ವ್. ಆಮೇಲೆ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಒಳಗೆ ಇಟ್ ಕಂಟೆಂಟ್ ಮೆನಿ ಮಲ್ಟಿ ಫ್ಯಾಮಿಲಿ ಅಪಾರ್ಟ್ಮೆಂಟ್ಸ್, ಆಫೀಸ್ ಬಿಲ್ಡಿಂಗ್, ರೆಂಟಲ್ ಶಾಪ್ಸ್, ಹೋಟೆಲ್ಸ್, ಆಮೇಲೆ ವೇರ್ ಹೌಸ್. ನೋಡ್ರಿ, ಇವೆಲ್ಲ ಕಮರ್ಷಿಯಲ್ ರಿಯಲ್ ಎಸ್ಟೇಟ್. ಹೋಟೆಲು, ಬಿಲ್ಡಿಂಗ್ಸು, ಆಫೀಸು, ಅಪಾರ್ಟ್ಮೆಂಟ್ಸು, ರಿಟೇಲ್ ಶಾಪ್ಸು, ವೇರ್ ಹೌಸಸ್ಸು, ಇವೆಲ್ಲ ಕಮರ್ಷಿಯಲ್. Here there is a more high risk is involved in such kind of real estate because the loan is allowed heavier. Okay, ಯಾಕೆಂದರೆ ಇದಕ್ಕೆ ಲೋನ್ ಬೇಕಾಗಿ ಹೆವಿ ಇರುತ್ತೆ. ಓಕೆ, ಇಂಡಿಯನ್ ರಿಯಲ್ ಎಸ್ಟೇಟ್ ಸಿನಾರಿಯೋ ಹೇಳ್ಬೇಕಂದ್ರೆ, ಇಂಡಿಯಾ ಈಸ್ ದ ಸೆವೆಂತ್ ಲಾರ್ಜೆಸ್ಟ್ ಕಂಟ್ರಿ ಬೈ ಅ ಜಿಯೋಗ್ರಫಿಕಲ್ ಏರಿಯಾ ಆ್ಯಂಡ್ ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ದ್ಯಾಟ್ಸ್ ವಾಟ್ ದ ರಿಯಲ್ ಎಸ್ಟೇಟ್ ಈಸ್ ಇನ್ ಅ ಗ್ರೂಮಿಂಗ್ ಸ್ಟೇಜ್ ಅಂತ ನಾವಲ್ಲಿ ಹೇಳ್ಬೋದು. ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇರೋದ್ರಿಂದ ರಿಯಲ್ ಎಸ್ಟೇಟ್ ಇಲ್ಲಿ ನೋಟಿಸೇಬಲ್ ಆಗಿದೆ, ಆಮೇಲೆ ಡೆವಲಪ್ಮೆಂಟ್ ಆಗಿದೆ. ಯು ಕ್ಯಾನ್ ಇಮ್ಯಾಜಿನ್, ಒಂದು ಎಕ್ಸಾಂಪಲ್ ತೊಗೋಬೇಕಂದ್ರೆ, ಯು ಕ್ಯಾನ್ ಸಿ ಇನ್ ಬೆಂಗಳೂರು ಪರ್ ಇಂಚ್, ಅಂದ್ರೆ ನೀವು ಏನಂತ ಕರಿತೀವಿ, ಪರ್ ಇಂಚ್ ಭೂಮಿಗೆ ಕೂಡ ಸಾಕಷ್ಟು ಬೆಲೆ ಇದೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಹಾಗಾಗಿ ಇಂಡಿಯನ್ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಈಸ್ ನೌ ಇನ್ ಅ ಬೂಮಿಂಗ್ ಸ್ಟೇಜ್. ಓವರ್ 80,000 ಸ್ಕ್ವೇರ್ ಫೀಟ್ ಲಿಕ್ವಿಡ್ ಅಸೆಟ್ಸ್ ಆ್ಯಂಡ್ ಗ್ರೇಟರ್ ದ್ಯಾನ್ 5 crore ಅಮೌಂಟ್ ಈಸ್ ದೇರ್. ಆಮೇಲೆ ರಿಯಲ್ ಎಸ್ಟೇಟ್ ಪ್ರಾಪರ್ಟೀಸ್ ಕೊಟ್ಟಾರ, ಜಸ್ಟ್ ಓವರ್ವ್ಯೂ ನೋಡೋಣ. ವೇಕೆಂಟ್ ಲ್ಯಾಂಡ್ ಪ್ರಾಪರ್ಟಿ ಅಂತ ಕೊಟ್ಟಾರ. ವೇಕೆಂಟ್ ಲ್ಯಾಂಡ್ ಪ್ರಾಪರ್ಟಿ ಒಳಗೆ ಪ್ರೈಸ್ ಹೈ ಇರುತ್ತೆ. ವೇಕೆಂಟ್ ಲ್ಯಾಂಡ್ ಅಂದ್ರೆ ಜಸ್ಟ್ ಖಾಲಿ ಬಿಟ್ಟಿರ್ತಲ್ಲ ಜಾಗ, ಅದಕ್ಕೆ ನಾವು ವೇಕೆಂಟ್ ಲ್ಯಾಂಡ್ ಪ್ರಾಪರ್ಟಿ ಅಂತ ಕರಿತೀವಿ. ಅಂದರೆ ಈಗ ಪ್ಲಾಟ್ಸ್ ಟೈಪ್ ಇರ್ತೈತೆ. ಓಕೆ, ಆಮೇಲೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಅಂತ ಹೇಳಿನೋ, ಅದ್ರೊಳಗೆ ಯಾವ ಬರ್ತಾವೆ? ಸಿಂಗಲ್ ಫ್ಯಾಮಿಲಿ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ವೇರ್ ಓನ್ಲಿ ಒನ್ ಫ್ಯಾಮಿಲಿ ಈಸ್ ಲೀವ್ಡ್ ಆ್ಯಂಡ್ ಅಟ್ಯಾಚ್ಡ್ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ಡುಪ್ಲೆಕ್ಸ್ ಪ್ರಾಪರ್ಟಿ ಈಸ್ ದೇರ್, ಅಂದ್ರೆ ಡಬಲ್ ಪ್ರಾಪರ್ಟಿ ಇರ್ತೈತಿ, ಅದು ಕೂಡ ರೆಸಿಡೆನ್ಷಿಯಲ್ ಬರುತ್ತೆ. ಆಮೇಲೆ ಕಂಡೋಮಿನಿಯಮ್ ಪ್ರಾಪರ್ಟಿ ಇದೆ, ಆಮೇಲೆ ಟೌನ್ ಹೌಸ್ ಪ್ರಾಪರ್ಟಿ ಇದೆ. ಸೊ ಇವೆಲ್ಲ ಏನ್ರಿ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಒಳಗೆ ಬರ್ತಾವೆ. ಆಮೇಲೆ ಮ್ಯಾನುಫ್ಯಾಕ್ಚರ್ಡ್ ಹೋಮ್ ಪ್ರಾಪರ್ಟಿ, ಇಟ್ ಈಸ್ ಅನ್ ಜಸ್ಟ್ ಎಕ್ಸಾಂಪಲ್ ನೋಡಿರಿ. ಲಾಫ್ಟ್ ಪ್ರಾಪರ್ಟಿ, ಆಮೇಲೆ ಕಮರ್ಷಿಯಲ್ ಪ್ರಾಪರ್ಟೀಸ್ ಬರ್ತಾವೆ, ಮಲ್ಟಿ ಫ್ಯಾಮಿಲಿ ಪ್ರಾಪರ್ಟಿ, ರೂಮಿಂಗ್ ಹೌಸ್, ಮೊಬೈಲ್ ಹೌಸ್, ರಿಟೇಲ್ ಸ್ಪೇಸ್. ಸೊ ದೀಸ್ ಆರ್ ಜಸ್ಟ್ ಎಕ್ಸಾಂಪಲ್ ಆಫ್ ಆಫೀಸ್ ಬಿಲ್ಡಿಂಗ್. ಇವೆಲ್ಲ ಏನ್ರಿ ಎಕ್ಸಾಂಪಲ್ ಆಫ್ ರಿಯಲ್ ಎಸ್ಟೇಟ್ ಅಂತ ನಾವಲ್ಲಿ ಹೇಳ್ಬೋದು. ನೋಡಿರಿ, ಮಿಕ್ಸ್ಡ್ ಯೂಸ್ ಪ್ರಾಪರ್ಟಿ, ಹೆಲ್ತ್ ಕೇರ್ ಪ್ರಾಪರ್ಟಿ. ನಾ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ: ಬ್ರೆಡ್ ಪ್ರಾಪರ್ಟಿ, ರೆಸ್ಟೋರೆಂಟ್ ಪ್ರಾಪರ್ಟಿ, ಹೋಟೆಲ್ ಪ್ರಾಪರ್ಟಿ, ಡೇ ಕೇರ್ ಪ್ರಾಪರ್ಟಿ, ಇಂಡಸ್ಟ್ರಿಯಲ್ ಪ್ರಾಪರ್ಟಿ, ಸೆಲ್ಫ್ ಸ್ಟೋರೇಜ್ ಪ್ರಾಪರ್ಟಿ, ವೇರ್ ಹೌಸ್, ಫ್ಲೆಕ್ಸಸ್. ಸೊ ದೀಸ್ ಆರ್ ಆಲ್ ವೇರಿಯಸ್ ಆ್ಯಂಪಲ್ ಅಪಾರ್ಚುನಿಟೀಸ್ ಫಾರ್ ಏನಂತ ಹೇಳ್ತೀವಿ ನಾವು ರಿಯಲ್ ಎಸ್ಟೇಟ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ರಿಯಲ್ ಎಸ್ಟೇಟ್ ಬಗ್ಗೆ ಡೀಟೇಲ್ ಆಗಿ ನೋಡಿದ್ದೀವಿ. ಸೊ ದಿಸ್ ಈಸ್ ಒನ್ ಪಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್. ಅಂದರೆ ಓವರಾಲ್ ನಾವು ಏನು ನೆನ್ಪಿಟ್ಕೋಬೇಕು, ರಿಯಲ್ ಎಸ್ಟೇಟ್ ಈಸ್ ಆಲ್ಸೋ ಅ ಇನ್ವೆಸ್ಟ್ಮೆಂಟ್ ಎವಿನ್ಯೂಸ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.